ನಾವು ಏನೋ ಉಡ್ಸೋರ್ಗೆ ಅಂತ ಹೇಳಿ ಸ್ವಲ್ಪ ಕಡಿಮೆ ರೇಟ್ ನಾವು ತಗೊಂಬಂದ್ವಪ್ಪ. ಹಂಗಂತ ಹೇಳಿದ್ರೆ ಸ್ವಲ್ಪ ರೇಟ್ ನಾವೇ ತಗೊಂಬತ್ತಿದ್ದೆ. ಯಾಕೆ ಸ್ವಲ್ಪ ನಮ್ಗೊಂದು ಸ್ವಲ್ಪ ರೇಟ್ ನಾವು ತಗೊಂಬರಕ ಅಂತ. ಏನೋ ನಾವೆಲ್ಲರಿಗೂ ಓದೇ ಥರ ಇರಲಿ ಅಂತ ಹೇಳಿ ನಮ್ಮ ಮನೆ ಹೆಣ್ಮಕ್ಳಿಗೆ ಸಮೇತ ನಾವು ಇಂಥವೇ ತಗೊಂಬಂದಿರೋದು. ಅದು ಬಿಟ್ಬಿಟ್ಟು ಇವರೇನೋ ಕಡಿಮೆ ರೇಟ್ ನಾವು ತಂದ್ರು ಅಂತ ಹಿಂಗೆ ಮಾಡ್ಬೋದೇನಮ್ಮ ಇವರು ನಿನ್ನ ಸೊಸೆಯರು. ಅಲ್ಲ ನೋಡು ಎಷ್ಟು ಇದು ಮಾಡ್ತಾರೆ. ನಾನು ಏನಮ್ಮ ಮಾಡಿದ್ದೀನಿ ಅವ್ರಿಗೆ? ಯಾಕಮ್ಮ ಹಿಂಗೆ ಮಾಡ್ತಾರೆ ಅವರು? ಈಗ ಏನಾಯ್ತಮ್ಮ ಋತು? ಈಗ ನಾನು ಮನೆ ಕೇಳಿದ್ದೆ ಈಗೇನೇ ಇದ್ದೆ, ಸಾಕಾಯ್ತು. ಯಾಕವ? ಯಾಕೆ ಏನು ಮಾಡಿದ್ರು ಅವರಿಬ್ರು? ನನ್ನ ತಂದಿರೋಂಥ ಸೀರೆನ ಯಾರು ಅನಾಥಾಶ್ರಮ ವೃದ್ಧಾಶ್ರಮದವ್ರು ಬಂದವ್ರೆ ಅವ್ರಿಗೆ ನನ್ನ ಎದುರಿಗೆ ಕೊಡ್ತಾರಲ್ಲ, ನನಗೆ ಎಷ್ಟು ಬೇಜಾರಾಗನ ಹೇಳಮ್ಮ. ಹಾಂ, ನನ್ನ ಎದುರಿಗೆ ಕೊಡ್ತಾ ಇದ್ದಾರೆ ಕರೆದ್ಬಿಟ್ಟು. ಸೀರೆನಿ ಸೀರೆನ ಎಲ್ಲಿ ಕೊಡ್ತಾರೆ ಹೇಳಮ್ಮ? ಸೀರೆನಿ ಯಾತ ಕೊಡ್ತಾರೆ? ಇಲ್ಲ ಕಣಮ್ಮ, ಕೊಟ್ಟರು ಸೀರೆನೇ. ನಾನು ತಗೊಂಬಂದಿರೋ ಸೀರೆನ ನನ್ನ ಕಣ್ಣೆದ್ರಿಗೆ ಕೊಳ್ಳಕ್ಕೆ ತಗೊಂಡೋಗು ಅಂತ ಅವ್ರ ಅನಾಥಾಶ್ರಮ ವೃದ್ಧಾಶ್ರಮರಿಗೆ ಕೊಟ್ಟು ಒಂದು ಸೇರೆ ಅಕ್ಕಿ ಕೊಟ್ಟು 100 ರೂಪಾಯಿ ದುಡ್ಡು ಕೊಟ್ಟರು. ಅಲ್ಲ ಕೊಡಲಿ, 100 ರೂಪಾಯಿ ದುಡ್ಡು ಒಂದು ಸೇರೆ 100 ರೂಪಾಯಿ ಯಾತ ಕೊಡ್ತಾರೆ? ಒಂದು 10-20 ದುಡ್ಡು ಕೊಟ್ಟು ಒಂದು ದಿವಸ ಅಕ್ಕಿ ಕೊಡ್ಲಿ ಹೇಳು. ಸೀರೆ ಕೊಟ್ಟವ್ರಲ್ಲ ಇವ್ರು, ಯಾಕೆ ಕೊಟ್ಟರು ಸೀರೆನ ಅಂತ? ಹೊಸ ಸೀರೆ ಕೊಟ್ಟರು, ತಡಿಕೆ ಹೊಳ್ತೀನಿ. ಯಾಕೆ ಕೊಟ್ಟರು ಕೇಳೋಣ. ಅಲ್ಲ ತಂದಿರೋದನ್ನ ಹಿಂಗೆ ಕಣ್ಣೆದ್ರಿಗೆ ಕೊಟ್ಟರೆ ಎಷ್ಟು ಬೇಜಾರಾಗುತ್ತೆ ಹೇಳು. ಚೆನ್ನಾಗಿಲ್ವಂತೆ, ವಾಲ್ಟ್ ಆಗೈತಂತೆ, ಅದು ನೋಡ್ಕೊಂಬ ಅಷ್ಟೊತ್ತಿಗೆ ಟೈಮ್ ಆಗುತ್ತಂತೆ. ಅದಕ್ಕೆ ಕೊಟ್ರದ್ದು. ಪುಣ್ಯ ಶಿವನೇ ಪುಣ್ಯ. ಇವ್ರದ್ದು ಹಂಗೆ ಮತ್ತೆ ಇವ್ರದ್ದು ಬೋಲಿದವು. ಏನೋ ಹೆಂಗ ಬಿಡತ್ತ ತಂದವ್ರಲ್ಲ ಮಾಡ್ಲಿ ಕೆಲಸ ಆಗಲಿ ಎಂಬಲ್ಲ. ಸೀರೆದೊಂದು ಇದು ಮಾಡಕ್ಕೆ ಹೋಗ್ತಾರೆ ಇವರು. ಹಂಗೆ ನಾನು ನಾಳೆ ಎಲ್ಲಾದ್ರಾಗೂ ಇವ್ರು ನಾಳೆ ನೋಡಿದ್ದೀನಿ. ನಾವು ಹೇಳ್ದಂಗೆ ಕೇಳಲ್ಲ, ಇವ್ರದೇ ಒಂದಾಗುತ್ತೆ. ಅಲ್ಲ ಹೇಳೋಣ, ಯಾಕೆ ಯಾವ್ದನ ಬೇರೆ ಕೊಡಿಸು ಅಂತೇಳಿ ಯಾರನ್ನ ಬೇರೆ ಯಾರಿಗಾನ ಉಡ್ಸೋಣ ಅಂತ ತಗೊಂಡೋಗಿ ಅವ್ರಿಗೆ ಕೊಟ್ಟವ್ರಲ್ಲ. ಇವರಿಬ್ರು ಇನ್ನೇಟು ಆಟ ತುಂಬ್ದಾರಪ್ಪ. ಅಬ್ಬಬ್ಬಬ್ಬ, ಏನು ಹಂಗೇನೆ ಏನೇಟ ಐತೆ ಅಮ್ಮಂಗೆ ಇದು ಮಾಡ್ತಾ ಇದ್ದಾರಲ್ಲ ಇವರು. ಏನು ಹಂಗೆ ಒಟ್ಕೊಂಡವ್ರು ಇಲ್ಲಿ ಕೋಟ್ಗಟ್ಲಿ ತರಾಕಿ. ಏನಂತೆ ಯಾಕಾದ್ರೆ? ಅಲ್ಲ ಕಣೆ, ನಮ್ಮ ಋತಮ್ಮ ತಂದಿರೋಂಥ ಸೀರೆಗಳ್ನ ಯಾರಿಗ ಕೊಟ್ರಂತೆ ಅವಳ ಕಣ್ಣಿದ್ರಿಗೇನೆ. ಯಾಕೆ ಹಿಂಗೆ ಮಾಡ್ತೀರ? ಅಲ್ಲ ನಿಮ್ಗೇನೋ ಅನ್ಸುತ್ತಾ ಇಲ್ವಾ? ಏನು ಒಟ್ಕೊಂಡಿದ್ರೇನೆ ಇಲ್ಲಿ ಸೀರೆ ತರಕ್ಕೆ ನೀವು ಮಸ್ತಾಗಿ ದುಡ್ಡ ಏನು ಉಟ್ಕೊಂಡಿದ್ರಿ ಹೇಳ್ತೀರ ತರನ? ಏನೊಂದು ರೂಪಾಯಿ ದುಡ್ಡಿಲ್ಲ ಏನಿಲ್ಲ. ಇಲ್ಲಿ ತಗೊಂಬರೋಕೆ ಎಷ್ಟು ಕಷ್ಟ ಅಂಬದು ನಿಮ್ಗೇನು ಗೊತ್ತು? ಎಷ್ಟು ಜನಕ್ಕೆ ಬಟ್ಟೆ ತರಬೇಕು, ಬಟ್ಟೆ ದೇವಟಾಗೈತೆ ಏನು ಎತ್ತ ಅಂತ ನೀವು ಗೊತ್ತಿದ್ರೆ ನೀವು ಮಾತಾಡ್ತಿರ್ಲಿಲ್ಲ. ಪಾಪ ಅವಳು ಹೆಂಗ ಕೆಲಸ ಆದ್ರೆ ಸಾಕಪ್ಪ ಅಂತಾಳೆ. ನೀವು ಹೆಂಗ ಬಿಡು, ನಾವು ಹೆಂಗ ಮುಂದಿನ ಕಂಡೆಲ್ಲ ಮಾಡ್ತೀವಿ ಬಿಡಾಕ. ಏನು ಒಂದಿರಲಿ ಇಲ್ಲದೆ ಇರಲಿ, ನಾವೆಲ್ಲ ಇದ್ದೀವಿ ಎಂಬುದು ಒಂದಿಟ್ಟು ಧೈರ್ಯ ಹೇಳಲ್ಲ, ಏನಿಲ್ಲ. ಸುಮ್ಮನೆ ನಿಮ್ಮ ಪಾನಿಗೆ ನೀವು ಬರೋದು, ಇಂಥವೆಲ್ಲ ಮಾಡೋದು, ಮಾತಾಡೋದು, ಇಂಥವೆಲ್ಲ ಮಾಡ್ತಾ ಇದ್ದೀರಿ ನೀವು. ಅವಳಿಗೆ ಬೇಜಾರಾಗಕ್ಕಿಲ್ಲ. ಅವಳ ಕಣ್ಣೆದ್ರಿಗೇನೆ ಆ ಸೀರೆ ತೆಗ್ದು ಅನಾಥಾಶ್ರಮದವ್ರಿಗೆ ಕೊಟ್ರಿ. ನಮ್ಗೆ ಇಷ್ಟ ಆಗಲಿಲ್ಲ ಕಣತೆ, ಅದಕ್ಕೆ ಕೊಟ್ವಿ. ಅಲ್ಲ ನೀವಿಬ್ರಿಗೂ ಇನ್ನೆಷ್ಟು ಜಂಬ ಇರಬೇಡ. ಇಷ್ಟ ಆಗಲಿಲ್ಲ ಅಂತೀರಲ್ಲ, 1000 ರೂಪಾಯಿ ಸೀರೆ ಗೊತ್ತೇ ಎಲ್ಲರಿಗೂ ಅಂತಾರೆ ಕಣಮ್ಮ ತಂದಿರೋದು. ನಾವು ಹೆಂಗ ಬಿಡು, ಕೆಲಸ ಆಗಲಿ ಏನೋ ಕೆಲಸ ಮಾಡ್ತಾ ಇದ್ದಾರೆ, ನಾವು ಮುಂದಿನ ಕಂಡು ಮಾಡೋಣ ಬಿಡಾಕ, ಸೀರೆದೇನು ಲೆಕ್ಕ ಅಂತ ಹೇಳಿ ನೀವಿಬ್ರು ಮಾತಾಡಬೇಕು. ಅದು ಬಿಟ್ಬಿಟ್ಟು ಸೀರೆಗೆ ಲೆಕ್ಕ ಇಟ್ಕೊಂಡು ಇಂಥ ಮಾಡ್ತಾ ಇದ್ದೀರಲ್ಲ. ಅಲ್ಲ ಏನು ಚೆನ್ನಾಗಿರೋದೇ ತಗೊಂಬಂದಿದ್ದೀನಿ, ಏನು ತೀರಾ ಹಂಗೆ ತೆಗ್ದಾಕಂಗಿಲ್ಲ, ಚೆನ್ನಾಗಿ ಐತೆ. ಅಲ್ಲ ನನ್ನ ಕಣ್ಣೆದ್ರಿಗೆ ಅನಾಥಾಶ್ರಮದವ್ರಿಗೆ ಕೊಡ್ತಾರಲ್ಲ, ಹಂಗೆ ಮುಂದೆನೇ ಹಂಗೆ ಮಾಡಿದ್ರೆ ಎಷ್ಟು ಬೇಜಾರಾಗುತ್ತೆ ಗೊತ್ತೇ. ನಾವು ಏನೋ ಬಿಡತ್ತ ಅಂತ ಅನ್ಸರಿಸ್ತೀವಿ. ಹಂಗೆ ಮಾಡಬಾರ್ದು. ಯಾರನ್ನ ಕಾಮ್ದಾರು ಏನು ಅನ್ಕೊಂತಾರೆ ನೋಡಿ. ನೀವು ಎಂಥ ಕೆಲಸ ಮಾಡ್ತಾ ಇದ್ದೀರಾ? ನಮ್ಗೆ ಇಷ್ಟ ಆಗಲಿಲ್ಲ, ಅದು ಹುಡ್ಕೊಂಬಕ್ಕೆ ನಮ್ಗೆ ಇಷ್ಟನೂ ಆಗಲಿಲ್ಲ. ಕಲ್ಲರು ವೈಟ್ ಆಗಿತ್ತು. ನಾವು ಅದನ್ನು ಹುಡ್ಕೊಂಬ ಅಷ್ಟೊತ್ತಿಗೆ ಮುಹೂರ್ತ ಆಗುತ್ತೆ ಅಂತೇಳಿ ಬೇಡ ಅಂತೇಳಿ ನಾವು ಅದಕ್ಕೆ ಸುಮ್ಮನೆ ಕೊಟ್ಬಿಟ್ವಿ. ಒಟ್ಟು ಯಾಕೆ ಸುಮ್ಮನೆ ನೋಡಿ ತಲೆ ಕೆಡಿಸ್ಕೊಂಡು ಅಂತೇಳಿ ಕೊಟ್ಬಿಟ್ವಿ. ನೀವು ಹಂಗೆ ಕಂಡ್ರೆ ನೀವು ಇತ್ತೀಚೆಗೆ ನೀವೆಲ್ಲದಕ್ಕೂ ಇದು ಮಾಡ್ತೀರ. ಏನು ಒಂದಿಟ್ಟು ಸೀರೆದೆಲ್ಲ ಒಂದಿಟ್ಟು ಹೆಚ್ಚು ಕಮ್ಮಿ ಹೆಂಗೆ ಹುಡ್ಕೊಂಡಿದ್ರಾಗಿತ್ತಪ್ಪ. ತಂದವರೆಲ್ಲ ತಂದಿರೋದನ್ನ ಹಂಗೆ ಮಾಡಬಾರ್ದು. ಯಾವುದೇ ಆಗಲಿ ಅವ್ರಿಗೂ ಇಷ್ಟಪಟ್ಟು ತಂದವ್ರ ಮೇಲೆ ನೀನು ಹಂಗೆ ಮಾಡಬಾರ್ದು. ನಿನ್ನ ಮನೆಯಾಗಿದ್ರೆ ನಿಂತಾಗಿದ್ರೆ ಸೀರೆ ನೀನು ಇಕ್ಕೇಬೇಕು. ನನ್ನ ಹತ್ರ ಹಂಗೆ ಹಿಂಗೆ ಅದೆಲ್ಲ ಹೇಳ್ಬೇಡ. ಏನೋ ಕೊಟ್ಟಿರೋದನ್ನ ಯಾರನ್ನ ಕೊಡ್ಸಿರೋದನ್ನ ಜರಿಯಕ್ಕೆ ಹೋಗ್ಬಾರ್ದು ಯಾವತ್ತೂ. ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ಎಂಬ ಸ್ವಲ್ಪ ಯೋಚನೆ ಮಾಡು. ತಮ್ಗೆ ಇವತ್ತು ಎಷ್ಟು ಬೇಜಾರಾಗುತ್ತೆ ನೀವು ಹಿಂಗೆ ಮಾಡಿರೋದ್ರಿಂದ. ನಿಜವಾಗ್ಲೂ ನನಗೆ ಸಾಕತ್ತು ಬೇಜಾರಾಯಿತು. ಅಲ್ಲ ನನ್ನ ಕಣ್ಣು ಮುಂದೆಲೇ ಅವರಿಗೆ ಸೀರೆಗಳನ್ನ ಅನಾಥಾಶ್ರಮದವ್ರಿಗೆ ಕೊಟ್ಟರೆ ನನಗೆ ಎಷ್ಟು ಹೊಟ್ಟೆ ಉರಿಯಾಕಿಲ್ಲ. ನಾವೇನು ಅಲ್ಲ ತೀರಾ ಅಕ್ಕ ಬೇಡ ಕಣಕ್ಕ ಕೊಳ್ಳಾಕ ರೇಟಿನ ತಗೊಂಬ ಅಂತ ಹೇಳೋಣ. ನಾವು ನೆನ್ನೆ ಸಹ ತಂದು ಕೊಟ್ಟಾಗಲೇ ಹೇಳಿದ್ವಿ, ಏನಕ್ಕ ಇಂಥ ತಗೊಂಬಂದಿದ್ಯಾ, ಬೇರೆ ತಗೊಂಬರಕ್ಕಿಲ್ಲ, ಏನಕ್ಕ ಸ್ವಲ್ಪ ಸ್ಮೂತ್ ಆಗಿರೋದ. ಒಂದು 1000-1100 ಆದರೂ ಆಗೋದು. 1200-300 ಆಗವು. ಕಾಂಚೀಪುರಂನಲ್ಲೇ ಮೆತ್ತನವೇ ಬರೋವು ಸೀರೆಗಳು. ಅವು ರೇಷ್ಮೆ ಸೀರೆ ಇದ್ದಂಗೆ ಇರೋವು. ಆ ಥರ ನೋಡ್ಕೊಂಡು ತರಬೇಕಾ? ಇದು ಯಾವುದೋ ಹೊರಟಾಗಿರೋದು. ಇದು 700 ರೂಪಾಯಿ ಅಷ್ಟೇನೆ. 1000 ರೂಪಾಯಿ ಅಂತ ಹೇಳ್ತೀರಾ, ಬರೀ 700 ರೂಪಾಯಿ ಅಷ್ಟೇನೆ. ಇದು 700 ರೂಪಾಯಿ ಸೀರೆ ತಗೊಂಬಂದು ಇವತ್ತು ನೀವು ನಮ್ಗೆ ಇದು ಮಾಡಿದ್ರೆ
ನಾನು ಅದಕ್ಕೇನೆ ಇದ್ದಿದ್ದಂಗೆ ಹೇಳ್ತಾ ಇರೋದು ನಾವಿಬ್ರು. ಚೆನ್ನಾಗಿರ್ಲಿಲ್ಲ ಅದು, ನಮ್ಗೆ ಇಷ್ಟ ಆಗಿಲ್ಲ, ಅದಕ್ಕೆ ಕೊಟ್ಟು ಬಿಡು ಹೋಗ್ಲಿ. ನಮ್ಗೆ ಏನು ಬೇರೆ ಸೀರೆಗಳು ಇದಾವೆ ಹುಡ್ಕೊಂತೀವಿ. ನಿಮ್ಮ ಮದುವೆಗೆ ನಮ್ಮ ಹತ್ರನೇ ಇರೋ ಅಂಥವು ಇದ್ದಾವೆ, ಅವನ್ನೇ ಹುಡ್ಕೊಂತೀವಿ. ಬಿಡು, ನಾವೆಲ್ಲ ತಗೊಂತೀವಿ. ಯಾಕೆ ಋತಮ್ಮ, ಏನಾಯ್ತು ಪುಣ್ಯಮ್ಮ? ನೋಡಜ್ಜಿ, ಹೊಸ ಸೀರೆಗಳನ್ನ ಎಲ್ಲರಿಗೂ ಅಂಥವೇ ತಗೊಂಬಂದಿರೋದು ನಾನು. ಅದಕ್ಕೇನೆ ಚೆನ್ನಾಗಿಲ್ಲ ಅಂತ ನನ್ನ ಕಣ್ಣೆದ್ರಿಗೆ ಅನಾಥಾಶ್ರಮದವ್ರಿಗೆ ಕೊಡ್ತಾರೆ. ಹಿಂಗೆ ಮಾಡಿ ಸರಿನ ತಪ್ಪ ಹೇಳಜ್ಜಿ ಅವರು. ಚೆನ್ನಾಗಿರ್ಲಿಲ್ವಾ ಸುಮ್ಮನೆ ನಿಕ್ಕಮ್ಮನ. ಅದು ನನ್ನ ಕಣ್ಣೆದ್ರಿಗೆ ಅನಾಥಾಶ್ರಮದವ್ರಿಗೆ ಕೊಟ್ಟರೆ ನನಗೆ ಎಷ್ಟು ಬೇಜಾರಾಗುತ್ತೆ ಹೇಳಜ್ಜಿ. ನಾವು ಎಲ್ಲರಿಗೂ ಒಂದೇ ಥರದವೇ ಕಣಜ್ಜಿ ತಂದಿರೋದು. ಸುಮ್ಮನೆ ಯಾಕೆ ಯಾರಿಗೆ ಭೇದ ಭಾವ ಮಾಡೋದು ಬೇಡ, ಎಲ್ಲ ಒಂದೇ ಥರದವೇ ತಗೊಂಬರೋಣ ಅಂತೇಳಿ ಒಂದೇ ಥರದವೇ ತಗೊಂಬರೋದು. ಎಲ್ಲರಿಗೂ ಒಂದೇ ಥರದವೇನೆ ನಾನು ತಂದಿರೋದು. ಅತ್ತೆ ಕಲರ್ ಒಂದು ಇಟ್ಟು ಬೇರೆ ಐತೆ ಕಣತ್ತೆ. ಅಷ್ಟೇನೆ, ಏನು ಬೇರೆ ಇನ್ನೇನು ಇಲ್ಲ. ಕಲರ್ ಬೇರೆ ಬೇರೆ ಇದ್ದಾವೆ. ಇವರಿಬ್ರಿಗೂ ಒಂದೇ ಥರ ಅಂತೇಳಿ ಒಂದೇ ಥರ ತಗೊಂಡವಳೆ. ಅದಕ್ಕೆ ಸೀರೆ ಸೆನಕ್ಕಿಲ್ಲ ಅಂತ ಹೇಳಿ ಇವ್ರು ಹಿಂಗೆ ಮಾಡಿದ್ರೆ ಏನೋ ಅಲ್ಲ. ನೋಡು, ಸೆನಕ್ಕಿಲ್ಲದ್ರೆ ಸುಮ್ಮನೆ ನಿಕ್ಕಮ್ಮನ ಬೀರ್ನಕ್ಕೆ ಅದನ್ನ ಕೊಡ್ಬೇಕಾಗಿತ್ತಮ್ಮ. ಈಗ ಸೀರೆದೆಲ್ಲ ಯಾವ ಲೆಕ್ಕಮ್ಮ ಪುಣ್ಯಮ್ಮ, ಸುಮ್ಕಿರು. ಸೀರೆದೆಲ್ಲ ಏನೋ ಲೆಕ್ಕಕ್ಕೆ ಇಕ್ಕಮ್ಮಕ್ಕೆ ಹೋಗ್ಬೇಡ. ಸೀರೆ ಏನಮ್ಮ ಮಸ್ತ ಇರ್ತಾವ ಬೀರ್ನಾಗೆ. ನೀವೇನು ಹುಡ್ಕಮ್ಮಲ್ಲ, ಏನಿಲ್ಲ. ಸುಮ್ಮನೆ ಯಾತಕತ್ತ ಸೀರೆ 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 ಅಂತ ಎಲ್ಲನೋ ಒಂದಿಟ್ಟು ಮದುವೆ ಪದವಿಗೆ ಹೋದಾಗ ಫಂಕ್ಷನ್ಗಳ ಹುಡ್ಕೊಂತೀರ, ಸುಮ್ಮನೆ ಆಗ್ತೀರ. ಒಂದೊಂದು ಫಂಕ್ಷನ್ ಇತ್ತ ಕಾಲ ಡ್ರೆಸ್ ಹಾಕ್ಕೊಂಡು ಹೋಗ್ತೀರ. ಏನು ಸೀರೆದಮ್ಮ, ಸೀರೆದೆಲ್ಲ ಏನು ಅದು ನೀವು ಟಾನ ಇದು ಮಾಡಬಾರ್ದು. ಏನು ಬಿಡತ್ತ ಸೀರೆದು ಯಾವ ಲೆಕ್ಕ ಅಂತ ಅನ್ಕೋಬೇಕು, ಸುಮ್ಮನೆ ಆಗ್ಬೇಕತ್ಲಾಗಿ. ಅಯ್ಯೋ, ನಾವು ಹಂಗೆ ಅನ್ಕೊಂತೀವಿ, ಅವ್ರಂಗೆ ಅನ್ಕೊಂಬಲ್ಲ. ನೋಡಿ, ನಮಗೆ ಸೆನಕಿಲ್ಲ ಸ್ಯಾನರೇಟಿನ್ ತಂದಿಲ್ವಲ್ಲ ಅಂತೇಳಿ ನನ್ನ ಕಣ್ಣೆದುರಿಗೆ ಕೊಟ್ಟು ಸುಮ್ಕಾದ್ರು. ನಾನು ಬೇಡ ಹೊರಗೆ ಮಾತಾಡಬಾರ್ದು, ಭಾಗ್ಯಕ ಎಲ್ಲ ಇದ್ರು, ಬೇಡ ಹೊರಗೆ ಮಾತಾಡಬಾರ್ದು, ಮಾತಾಡಿ ಸುಮ್ಮನೆ ಎಲ್ಲರ ಎದುರಿಗೂ ಸಾದ್ರ ಆಗ್ತೀವಿ, ಮಾತಾಡೋದು ಬೇಡ ಅಂತೇಳಿ ಸುಮ್ಮನೆ ಬಂದಿದ್ದೀನಿ ಅಜ್ಜಿ. ನಾನೇನ ಮಾತಾಡಿದ್ರೆ ಇತ್ತು ಇವ್ರಿಗೆ. ಅಲ್ಲ, ಹಿಂಗೆ ಮಾಡ್ಬೋದೇ ಇವರು? ಎಷ್ಟು ಇದನ್ನು ಮಾಡ್ತಾರಲ್ಲ ಇವರು. ನೋಡಿ ಹೆಂಗೆ ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತೇ. ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ ಅಕ್ಕ, ನೀನು ನಮ್ಗೆ ಇಷ್ಟ ಆಗಲಿಲ್ಲ ಕೊಟ್ಟಿದ್ದೀವಿ ಬಿಡು, ಹೋಗ್ಲಿ. ಇವಾಗ ನಾವು ಕೊಟ್ಟಿದ್ದೀವಲ್ಲ, ನಾವೇನೇನು ನಿಮ್ಮನೆ ಬೇರೆ ತಗೊಂಬಂದು ಕೊಡ್ರಿ ಅಂತ ಕೇಳಲಿಲ್ಲ, ನಾವೇನು ಹೇಳಿಲ್ಲ. ನಮ್ಗೆ ಯಾಕೋ ಇಷ್ಟ ಆಗಲಿಲ್ಲ, ನಾವು ಕೊಟ್ವಿ ಅಷ್ಟೇನು. ಬೇಡ ಅಂತ ನಮ್ಗೆ ಅದು ಹುಡ್ಕೊಂತಾನೂ ಇರಲಿಲ್ಲ. ಯಾರಿಗಾನ ಬೇರೆ ಯಾರಿಗಾಗಲಿ ನೀವು ಹುಡ್ಕೊಂಬಿಲ್ಲ ಅಂದಿದ್ರೆ ಯಾರನ್ನ ಬೇರೆ ಹುಡ್ಸಾಳು. ಕೊಳ್ಳಕನ ಹುಡ್ಕೊಂಬಲ್ಲ ಅಂತ ಅವಳಿಗೆ ಕೊಡೋಣ. ಅವ್ರು ಯಾರಿಗ ಬಂದರಿಗೆ ಕೊಟ್ಟಿದ್ದೀರಾ ಬಿಡು. ಬಂದಿರೋರು ಅವರು ಅನಾಥಾಶ್ರಮ ವೃದ್ಧಾಶ್ರಮದಿಂದ ಬಂದಿರಾರೇನು. ಅಲ್ಲಿ ಪಾಪ ಯಾರಿಗ ಅವರೆಲ್ಲ ಇಸ್ಕೊಂಡು ಹೋಗ್ತಾರೆ ಬಿಡು. ಕೊಡ್ಲಿ, ಅಲ್ಲಿ ತಗೊಂಡೋಗಿ ಯಾರನ್ನ ಹುಡ್ಕೊಂತಾರೋ, ಅಜ್ಜಾರ ಅಂತಾರೆ, ಯಾರನ್ನ ವಯಸ್ಸಾಗಿರೋ ಅಂತಾರೋ, ಅವರು ಇವರು ಒಯ್ದಾರಂತೆ. ಅವ್ರು ಬಂದು ಕೇಳಿದ್ರು, ಅದಕ್ಕೆ ಕೊಟ್ವಿ. ನಾವು ಇವಾಗಲೇ ಅಲ್ಲ, ಯಾವಾಗನ ಬರಲಿ ಅಯ್ಯಪ್ಪ ಶರ್ಟ್ಗಳು, ಬಟ್ಟೆ, ಬರೆ ಎಲ್ಲ ಕೊಡ್ತೀವಿ. ಯಾವತ್ತು ಅಷ್ಟೇ, ನಾವು ಯಾವತ್ತು ಬಂದ್ರೂ ಅವ್ರನ್ನ ಇಲ್ಲ ಅಂಬಲ್ಲ. ಮನೆ ಬಾಗಿಲಿಗೆ ಬಂದವ್ರೆ ಏನೋ ಅಂತ ಹೇಳಿ ನಾನು ಯಾವತ್ತು ಇದು ಮಾಡೋಕ್ಕೆ ಹೋಗಲ್ಲ, ಕೊಡ್ತೀನಿ, ಎಲ್ಲರಿಗೂ ಕೊಡ್ತೀವಿ. ನಾವು ಯಾರಿಗೂ ಇಲ್ಲ ಬೇಡ, ಇಲ್ಲ ನಮ್ಮ ಹತ್ರ ಇಲ್ಲ ಅಂತ ನಾವು ಯಾವತ್ತೂ ಅಂಬಕ್ಕೆ ಹೋಗಲ್ಲ, ಕೊಡ್ತೀವಿ. ಕೊಡ್ರಿ ಎಲ್ಲದಕ್ಕೊಂದು. ಏನಂಗೆ ಇಲ್ಲಿ ಒಟ್ಕೊಂಡವ್ರೆ ಅಮ್ಮಂಗೆ ಕೊಡ್ತೀರ. ಹಸಿಗೆ ಹೋಗಿ ದುಡ್ಕೊಂಬರಂಗಿದ್ರೆ ಗೊತ್ತಾಗೋದು ನೀವು. ಬರೇ ಮನೆಯಾಗಿರ್ತೀರಲ್ಲ, ನಿಮ್ಗೆ ಏನು ಗೊತ್ತಾಗುತ್ತೆ? ನಿಮಗೆ ಗೊತ್ತು ಕಾಣತ್ತೆ, ನಮಗೂ ಗೊತ್ತೈತೆ ಎಲ್ಲ ಜವಾಬ್ದಾರಿ ಮನೆಯದೆಲ್ಲ ಏನು ಅಂತ. ನಾವು ಜವಾಬ್ದಾರಿ ತಗೊಂಡೆಲ್ಲ ನಾವು ನೋಡ್ಕೊಂತೀವಿ. ನಾವು ಹುಡುಗರ ಮಕ್ಳು ನೋಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ನಾವು ಎಲ್ಲ ಜವಾಬ್ದಾರಿ ಐತೆ ನಮಗೂ. ಜವಾಬ್ದಾರಿ ಇಲ್ಲ ಅಂತ ಅನ್ಬೇಡ ನೀನು. ಯಾರೇ ಆಗಲಿ ಜವಾಬ್ದಾರಿ ಇಲ್ಲ ಅಂತೀರ. ಈ ಪುಣ್ಯಮ್ಮ ಅಮ್ಮಣಿ ಸುಮ್ಮನಿರಮ್ಮ, ಸುಮ್ಮನಿರಂಗೆ ಮಾತಾಡಬಾರ್ದು. ಎದುರಿಗೆ ಮಾತಾಡಬಾರ್ದು ಕಣಮ್ಮ, ದೊಡ್ಡರ ಎದುರಿಗೆ ಹಂಗೆಲ್ಲ ಮಾತಾಡಬಾರ್ದು. ಇಲ್ಲ ಕಣಜ್ಜಿ, ನಾನಂತೂ ಮಾತಾಡೋದೇನೆ, ಏನಾದರೂ ಅಂದ್ಕೊಂಡ್ರು ಪರವಾಗಿಲ್ಲ. ಅಸಲು ಈ ಸಲ ಯಾರನ್ನ ಕೇಳಿಸ್ಕೊಂಡ್ರೆ ಏನು ಅಂತಾರೆ, ಏನಪ್ಪ ಈ ಹುಡುಗಿ ಹಿಂಗೆ ಮಾತಾಡುತ್ತೆ ಎಂಬಲ್ವೇ? ಮಾತಾಡಬಾರ್ದು, ಸುಮ್ಕಿರು. ಕೆಲಸ ಕಾರ್ಯದಾಗೆ ಈಗ ಒಳ್ಳೆ ಇವಾಗ ಮದುವೆ ಕಾರ್ಯಗಳಾಗತ್ತಕ್ಕ ಮಾತಾಡ್ಬಿಟ್ರೆ ಸುಮ್ಮನೆ. ನಾವೇನು ಮಾತಾಡಿಲ್ಲ ಅಜ್ಜಿ, ನಾವು ಮಾತಾಡಿಲ್ಲ, ಇವರೇ ಮಾತಾಡ್ತಿರೋದು. ನಾವೇನಕ್ಕೆ ಮಾತಾಡೋಣ ಹೇಳು? ನಾವು ಮಾತಾಡ್ತಿಲ್ಲ, ನಾವು ಸುಮ್ಮನಿದ್ದೀವಿ. ನಾವೇನು ಮಾತಾಡಿಲ್ಲ, ಏನು ಅಂದಿಲ್ಲ, ಏನಿಲ್ಲ. ಸುಮ್ಮನೆ ನಮ್ಮ ಪಾಡಿಗೆ ನಾವು ಇದೀವಿ. ಇವರೇ ಕರೆದು ಮಾತಾಡ್ತಾ ಇರೋದು. ನಾವೇನು ಇವ್ರಿಗೆ ಹೇಳಪ್ಪ ಹಿಂಗೆ ಮಾತಾಡಿದ್ರಿ, ನೀವು ಹಿಂಗೆ ಅಂದ್ರಿ ಅಂತ ನಾನೇನು ಹೇಳಿಲ್ಲ. ಬಿಡತ್ತ ಹೋಗ್ಲಿ, ಬಿಡತ್ತಾರು ತಮ್ಮ ಕೊಟ್ಟವ್ರತ್ತ, ಅವರು ಯಾರನ್ನ ತುಡ್ಕೊಂಬಿ ಬಿಡು. ಹೋದ್ರು ಹೋಗ್ಲಿ ಬಿಡ. ಮತ್ತೆ ನೋಡ್ರಲ್ಲ ವೀಕ್ಷಕರೇ, ಇವ್ರ ಕಣ್ಣೆದುರಿಗೆ ಅನಾಥಾಶ್ರಮ ವೃದ್ಧಾಶ್ರಮದವ್ರಿಗೆ ಕೊಟ್ಟಿದ್ದಕ್ಕೆ ಎಷ್ಟು ಇವ್ರಿಗೆ ಸಿಟ್ಟು ಬಂದೈತೆ. ಇವ್ರಿಗಾದ್ರೆ ಒಂದು, ನಮ್ಗಾದ್ರೆ ಒಂದು ನೋಡಿ. ಅಲ್ಲ ಯಾವ ಥರ ಏನು ಮತ್ತೆ ಸೀರೆದೆಲ್ಲ ಏನು ನೀವಂತೂ ಸೀರೆ ಅಂತೀರಾ ಅಂತ ಮಾತಾಡ್ತೈತೆ. ಆದ್ರೂ ಮಾತಾಡಲೇಬೇಕು. ನಾವು ಮಾತಾಡಬಾರ್ದು ಅನ್ಕೊಂತೀವಿ, ಮಾತಾಡಲೇಬೇಕು. ನಾವು ಅನ್ಕೊಂಡಂಗಲ್ಲ. ನಾವೇನು ಬಿಡು ಅಂತ ಅನ್ಸರಿಸಿದ್ರೆ ಇದು ನೆಟ್ಟಗಾಗಲ್ಲ. ನಾವು ಯಾವಾಗಿಂದಲೂ ಬರೀ ಹಿಂಗೆ ಇರ್ತೀವಿ ಇವತ್ತು. ಅದಕ್ಕೆ ಮತ್ತೆ ನಮ್ದೇನು ಲೆಕ್ಕಕ್ಕೆ ಏನು ಅಂತ ತಗೊಂಡಿಲ್ಲ. ಯಾವುದೊಂದು ವಿಚಾರಕ್ಕೆ ಆಗಲಿ ಇರುತ್ತೋ ಅಕ್ಕ, ನಮ್ಮನ್ನು ಸ್ವಲ್ಪ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಏನೋ ಒಂಥರ ಇವ್ರದ್ದೇನು ಲೆಕ್ಕ, ನಮ್ಮ ಅತ್ತೇನೂ ಹಂಗೇನೆ. ನಮ್ಮ ಅತ್ತೆ ನಮ್ಮ ಮಾಮ ಬರೀ ಮಗಳು ಅಜ್ಜಿ ತಾತ ಏನು ಮಾತಾಡಲ್ಲ ಪಾಪ, ವಯಸ್ಸೋಯತ್ತೆ. ಅವ್ರು ಯಾಕೆ ಮಾತಾಡೋದೇ ಇಲ್ಲ. ನೋಡ್ತಾ ಇರಿ, ನೀವು ಆಗ್ಬೋದಂತ ಮುಂದೆ ಭಾಗದಲ್ಲಿ ನೋಡ್ತಾ ಇರಿ.
ಹಾಗೆ ವಿಡಿಯೋ ಬಗ್ಗೆ ನೀವು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.